ಮೊದಲಿಗೆ ವೆಲ್ಕಮ್ ಈಚ್ ಅಂಡ್ ಎವ್ರಿಬಡಿ. ಇಲ್ಲಿ ಯಾರ್ಯಾರು ಬಂದಿದ್ದಾರೋ ಎಲ್ರಿಗೂ, ಮಾಧ್ಯಮದವರಿಗೆ, ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದ ವೆಲ್ ವಿಶಸ್. ಚಪ್ಪಾಳೆ ವಿಸಿಲ್ ಎಲ್ಲ ಕೇಳಿದಾಗಲೇ ಗೊತ್ತಾಯಿತು ಈ ಪಿಕ್ಚರ್ಗೆ ತುಂಬ ಜನ ಕಾಯ್ತಿದ್ದೀರಾ ಅಂತ. ಖುಷಿ ಆಗುತ್ತೆ ಅದನ್ನು ನೋಡಿದಾಗ, ಕೇಳಿದಾಗ. ಪಿಕ್ಚರ್ ಬಗ್ಗೆ ಒಂದು ಪುಟ್ಟ ಕತೆ. ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದರು ಟೀಮು. ಒಂದು ವಾಯ್ಸ್ ಓವರ್ ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು. ಫಸ್ಟು ಟ್ರೈಲರ್ನ ತೋರಿಸಿ ಅಂದೆ. ಟ್ರೈಲರ್ನ ನೋಡಿದಾಗ ಇಲ್ಲಿ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ. ಅಚ್ಚುಕಟ್ಟಾಗಿದೆ, ತುಂಬ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು. ಆಮೇಲೆ ನೀವು ಮಾಡಿರುವಂಥ ಸಾಂಗ್ಗಳೆಲ್ಲ ಭಾಳ ಚೆನ್ನಾಗಿದೆ. ತುರುಕಬೇಡಿ, ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ, ಇದನ್ನು ಧೈರ್ಯವಾಗಿ ನುಗ್ಗಿ ಅಂತ ಹೇಳಿದೆ. ಟ್ರೈಲರ್ ಬೇಕಾದ್ರೆ ಬರ್ತೀನಿ, ಐ ಆಮ್ ಗೋಣು ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತಲೂ ಹೇಳಿದ್ದೆ. ಬಟ್ ಇವತ್ತು ಟ್ರೈಲರು ಆಮೇಲೆ ಆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ, ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರುವಂಥ ಸಿನಿಮಾ ಅಲ್ಲ. ಬಹಳ ಪ್ರೀತಿಯಿಂದ, ಶ್ರದ್ಧೆಯಿಂದ, ಕಷ್ಟಪಟ್ಟು ಒಂದು ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಈ ಟೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು, ಈಚ್ ಆ್ಯಂಡ್ ಎವ್ರಿ ಒನ್, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಡೈರೆಕ್ಟರ್ ಕೆಲಸ ಚೆನ್ನಾಗಿದೆ, ಹೀರೋಯಿನ್ಸು, ಆರ್ಟಿಸ್ಟು, ಸೊ ಕ್ಯಾಮ್ರಾಮನ್ ಹಾಗೂ ಎಡಿಟರ್ ವರ್ಕು, ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ. ಡೈರೆಕ್ಟರ್ ಕೆಲಸ ಅಂತೂ ಬಹಳ ಎದ್ದು ಕಾಣಿಸುತ್ತೆ. ನಿಮ್ಮ ಸಿಂಪ್ಲಿಸಿಟಿ ನಂಗೆ ಭಾಳ ಇಷ್ಟ ಆಯಿತು. ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು, ಆ ವರ್ಗಕ್ಕೆ ಈ ಡೈರೆಕ್ಟರ್ ಸಾಹೇಬ್ರು ಸೇರ್ಕೋತಾರೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಒಳ್ಳೇದಾಗ್ಲಪ್ಪ. ಈವನ್ ದ ಹೀರೋ, ಐ ಮಸ್ಟ್ ಮೆನ್ಷನ್, ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ 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 ಹ್ಯಾಂಡ್ಸಮ್. ಆ ನಗು ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ ಸಾಂಗಲ್ಲಿ, ಸೀನ್ಸಲ್ಲೆಲ್ಲ. ಗಾಡ್ ಬ್ಲೆಸ್ ಯು. ಆ್ಯಂಡ್ ದಿಸ್ ಅಪ್ಲೈಸ್ ಟು ಎವ್ರಿಬಡಿ. ನೀವು ಎಲ್ರೂ ಅಷ್ಟೇ ತುಂಬ ಮುದ್ದಾಗಿ ಅಮ್ಮ ನೀನು ಚೆನ್ನಾಗಿ ಕಾಣಿಸ್ತಿ ಕಣಮ್ಮ. ನಾನೇನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಸಾಂಗಲ್ಲಿ? ಥ್ಯಾಂಕ್ ಯು, ನೈಸ್ ಟು ನೋ ದ್ಯಾಟ್. ಬಟ್ ಖುಷಿ ಆಗುತ್ತೆ. ಈ ಥರ ಫಿಲ್ಮ್ಗಳು ಬರಬೇಕು. ಈ ಥರ ಫಿಲ್ಮ್ಗಳು ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಹೊಸ ಕಲಾವಿದರು ಹುಟ್ಕೋತಾರೆ ಇಂಡಸ್ಟ್ರಿಗೆ. ಆ್ಯಂಡ್ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ. ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ, ಇನ್ನೂ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳ್ಕಲ್ಲ ಅಂದಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ. ತುಂಬ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ, ಅವಕಾಶ ಇದೆ. ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಲಿ ಹೋಗ್ಬಿಟ್ಟು ಅದನ್ನು ಉಪಯೋಗಿಸ್ಕೊಂಡಾಗ ಈ ಥರ ಒಂದು ಒಳ್ಳೊಳ್ಳೆ ಔಟ್ಪುಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮೂಲಕ ನೋಟ್ ಡೌನ್ ಮಾಡ್ಕೊಳ್ಳಿ, ಈ ವರ್ಷ ಬರೋ ಅಂಥ ಸಿನಿಮಾಗಳಲ್ಲಿ ಇಂಟರ್ವಲ್ ಏನೋ ಒಂದು ಸೌಂಡ್ ಅಂತೂ ಮಾಡೇ ಮಾಡುತ್ತೆ. ಸಾಂಗ್ಸ್ ಚೆನ್ನಾಗಿದೆ, ಟ್ರೈಲರ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ಲರೂ ತುಂಬ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಬಿಟ್ಟಿದ್ದು ಹಾಗೂ ಪ್ರೆಸ್ ಮಾಧ್ಯಮದವ್ರಿಗೆ ಬಿಟ್ಟಿದ್ದು, ನೀವೆಷ್ಟು ಮಟ್ಟಿಗೆ ನೋಡ್ಕೋತಿರೋ ಅಷ್ಟರ ಮಟ್ಟಿಗೆ ಇದಕ್ಕೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ನೋಡಿ ಖುಷಿಯಾಗಿರಿ, ಜಾಲಾಗಿರಿ. ಮತ್ತೊಮ್ಮೆ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ವಿಶಸ್. ಗುಡ್ ಲಕ್ ಟು ಈಚ್ ಅಂಡ್ ಎವ್ರಿ ಒನ್ ಓವರ್ ಹಿಯರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇಟ್ ಮೀನ್ಸ್ ಅ ಲಾಟ್ ಶ್ರೀಮುರಳಿ ಸರ್. ಥ್ಯಾಂಕ್ ಯು. ಅವರು ತುರ್ತು ಕಾರ್ಯ ನಿಮಿತ್ತ ತೆರಳುತ್ತಿದ್ದಾರೆ. ಸೊ ಅವರನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಇನ್ನು ನಮ್ಮ DOP ಮತ್ತು ಎಡಿಟರ್ ಮಾತಾಡ್ತಾರೆ. ಸೊ ಸರ್ ಮಾತ್ರ ಹೊರಡ್ತಿದ್ದಾರೆ, ಅವರನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೀವಿ. ಅಲ್ಲದೆ ಯಂಗ್ಸ್ಟರ್ಸ್ಗೆ ಏನು ಬೇಕು ಆ ರೀತಿಯೇ ಪ್ರತಿಯೊಂದೂ ಬರ್ತಿರೋದು. ಮತ್ತು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಕ್ಸ್ಟ್ರಾಡಿನರಿಯಾಗಿ ಬಂದೈತೆ. ಎಕ್ಸ್ಪೆಷಲಿ ರೈನಿಂಗಲ್ಲಿ ಎಫೆಕ್ಟಲ್ಲಿ ನಾವು ಮಾಡಿರೋದು. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ಲು. ಲಾಸ್ಟ್ 10 ಮಿನಿಟ್ಸ್ ಏನೈತೆ ಸಿನಿಮಾ, ಸೊ ಅದು ನೆಕ್ಸ್ಟ್ ಲೆವೆಲಲ್ಲಿ ಐತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಿ. ಈವನ್ ಇಂಟರ್ವಲ್ಲು ಇಕ್ಕಿರೋದು ಒಂದಕ್ಕೆ, ಪ್ರತಿಯೊಂದು ಒಬ್ಬರು ಲೈಫಲ್ಲೂ ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮಿಂದ ನೆಕ್ಸ್ಟು ಚೇಂಜ್ ಓವರ್ ಆಗಿರುತ್ತೆ. ಆ ಚೇಂಜ್ ಓವರ್ ಏನೈತೆ, ಆ ಚೇಂಜ್ ಓವರೇ ಲೈಫಿನ ಇಂಟರ್ವ್ಯೂ. ಸೊ ಆ ಇಂಟರ್ವಲ್ನ ನಾವು ಇಲ್ಲಿ ಹೇಳಿದ್ದೀವಿ ಅಷ್ಟೇ, ಇನ್ನೇನೋ ನಂದಿಲ್ಲ. 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಕೇಶ್ ಅಂತ ಹೇಳಿ. ನಾನು ಕತೆ, ಚಿತ್ರಕಥೆ, ಡೈಲಾಗ್ಸು ಮತ್ತು ಆ್ಯಕ್ಟಿಂಗ್ ಮಾಡಬೇಕಾದ್ರೆ, ಆರ್ಟಿಸ್ಟ್ನ ಹುಡುಕ್ಬೇಕಾದ್ರೆ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ, ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೇನು ಭಯನೂ ಆಗಿಲ್ಲ, ನರ್ವಸ್ಸು ಆಗಿಲ್ಲ. ಬಟ್ ಇದೊಂದು ಔಟ್ಪುಟ್ ಬಂದಾದ್ಮೇಲೆ ಇದನ್ನು ಜನಗಳಿಗೆ ತಲುಪಿಸ್ಬೇಕಲ್ಲ, ಅದು ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರೆದಿದ್ದು, ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡ್ಕೋದು, ಪ್ರತಿಯೊಂದು ಇದನ್ನು ತಲುಪಿಸೋ ವಿಚಾರದಲ್ಲಿ ತುಂಬ ಭಯಪಟ್ಟಿದ್ದೀನಿ. ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಎರಡನೇದಾಗಿ ಪ್ರತಿ ಫ್ರೇಮಲ್ಲೂ ಕೂಡ ನಾವಿವಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, 30 ಸೆಕೆಂಡ್ ರೀಲ್ಸ್ಗೆ.
ಸೊ ಎಲ್ಲ ಫ್ರೇಮು ಕೂಡ ನಿಮಗೆ ಸುಖೇಶ್ ಇನ್ಸ್ಟಾಗ್ರಾಮ್ ಅವರೇ, ರೀಲ್ಸ್ ಥರ ಸುಖೇಶ್ ಹೋಗ್ತಾ ಒಂದ್ ಇರುತ್ತೆ. ನಿಮಿಷ. ಸೊ 2 ಹಾಡುಗಳನ್ನ ಕೂಡ ಬರೆದಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಹಾಡುಗಳು ಮತ್ತು ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇದ್ದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ದಂಗೆ ಆಗ್ತಾ ಇರುತ್ತೆ ನಿಮಗೆ ಅಂತ ಹೇಳಿ. ಆ್ಯಂಡ್ ಪ್ರತಿಯೊಬ್ಬರು ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ, ಯಾಕೆಂದರೆ ನಾನು ಎದುರಿದ್ದೆ ಇದನ್ನು ಜನಕ್ಕೆ ಹೆಂಗಪ್ಪ ಮುಟ್ಸೋದು ಅಂತ ಹೇಳಿ. ಸೊ ನೀವೆಲ್ಲ ಬಂದಿರೋದ್ರಿಂದ ನಂಗೆ ಖುಷಿಯಾಗಿದೆ. ಆ ವಿಚಾರವಾಗಿ ಒಂದು ಮಾತು ಹೇಳಬೇಕು, ದಯವಿಟ್ಟು ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ, ಓಕೆನಾ? ಲವ್ ಯು ಆಲ್. ಥ್ಯಾಂಕ್ ಯು. ಆ್ಯಕ್ಚುಲಿ ನೀವು ಹೇಳಿದಾಗೆ ಇದು ತುಂಬ ಒಳ್ಳೆಯ ಅವಕಾಶನೇ. ಮೊದಲನೇದಾಗಿ ಮುರಳಿ ಸರ್, ವಿ ಲವ್ ಯು. ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದು, ಆನೆ ಬಲ ಬಂದಂಗೆ ನಮಗೆ. ಅಪ್ಪು ಸರ್, ನೀವೆಲ್ಲೇ ಇದ್ದರೂ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಕನಸುಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರುತಿಸ್ಕೊಂಡು ಸೀರಿಯಲ್ಸ್ಗಳು ಮಾಡ್ತಾ ಕೊನೆಯದಾಗಿ ಬಂದು ನಿಲ್ಲೋದೆ ಸಿನಿಮಾ ಮಾಡಬೇಕು ಅಂತ. ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆನ್ನು ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದರೆ ನನಗೆ ಖುಷಿನೇ. ಮೊದಲನೇದಾಗಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ಲುಕ್ ಟೆಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ರು ಇವ್ರು. ಆ್ಯಕ್ಚುಲಿ ಲುಕ್ ಟೆಸ್ಟ್ ಇದೆ ಅಂತ ನನಗೆ ಪೋಸ್ಟ್ಗಳು ಬರುತ್ತೆ ವಾಟ್ಸಪ್ಪಲ್ಲಿ. ಅದು ಇನ್ನೇನು ಒಂದು ವಾರದಲ್ಲಿ ಸಿನಿಮಾ ಮುಹೂರ್ತ ಇದೆ ಅನ್ನಂಗೆ ನನಗೆ ಒಂದು ಪೋಸ್ಟ್ ಬಂತು. ಸೊ ಭರತ್ ವರ್ಷ ಅವರು ಹ್ಯಾಂಡಲ್ ಮಾಡ್ತಿದ್ರು ವಾಟ್ಸಪ್ ಪೇಜ್ನ. ಸೊ ನಾನು ಅದಕ್ಕೆ ಒಂದು ನಾನೊಂದು ಮೆಸೇಜ್ ಮಾಡಿದೆ, ಈ ಥರ ಕ್ಯಾರೆಕ್ಟರ್ ಇದ್ದರೆ ಹೇಳಿ ನಾನು ಮಾಡ್ತೀನಿ ಅಂತ. ಅದೇನೋ ಗೊತ್ತಿಲ್ಲ, 150-200 ಆಡಿಷನ್ಸ್ಗಳಾದಮೇಲೆ ಓವರ್ ನೈಟ್ ಲುಕ್ ಟೆಸ್ಟ್ ಆಗುತ್ತೆ. ಅದೇ ಏನು 10 ನಿಮಿಷದ ಕ್ಲೈಮ್ಯಾಕ್ಸ್ ಹೇಳಿದ್ರು, 10 ನಿಮಿಷದ ಕ್ಲೈಮ್ಯಾಕ್ಸ್ನ 2 ಪೇಜ್ ಡೈಲಾಗ್ ಹೇಳೋ ಅಂಥ ಆ್ಯಕ್ಟರ್ ಬೇಕು, ಇನ್ನು ಮಿಕ್ಕಿದ್ದೆಲ್ಲ ನಾವೇ ಹೇಳ್ಕೊಡ್ತೀವಿ ಅಂತ ಮೈಂಡ್ ಸೆಟ್ಟಲ್ಲಿದ್ದರು ಅವರು. ಸೊ ಮಾನ್ಯ ದಿನವೇ ಲುಕ್ ಟೆಸ್ಟ್ಗೆ ಹೋಗ್ತೀನಿ. ಬೈ ಗಾಡ್ಸ್ ಗ್ರೇಸ್ ಈ ಸಿನಿಮಾಲಿ ಇವತ್ತು ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಭರತ್ ಅವರೇ, ಥ್ಯಾಂಕ್ ಯು ಫಾರ್ ದ್ಯಾಟ್. ಅದೇ ಆ್ಯಕ್ಟರ್ ಆಗಿ ಯಾವತ್ತು ನಾವು ಯೋಚನೆ ಮಾಡಿರ್ತೀವೋ ಒಂದು ದಿನ ಆ್ಯಕ್ಟರ್ ಆಗಿ ತೆರೆ ಮೇಲೆ ಕಾಣಿಸೋದು, ಅದು ತುಂಬ ಖುಷಿ ಕೊಡುತ್ತೆ. ಇದು ಆ್ಯಕ್ಟರ್ ಪರ್ಸ್ಪೆಕ್ಟಿವ್ ಆದರೆ ನಾನು ಈ ಸಿನಿಮಾ ಮಾಡಿದ್ದೀವಿ, ಈ ಸಿನಿಮಾನ ನಾರ್ಮಲ್ ಆಗಿ ನಾವು ಸಖತ್ತಾಗಿ ಮಾಡಿದ್ದೀವಿ ಬಂದು ನೋಡಿ ಅಂತ ಹೇಳೋದಕ್ಕಿಂತ ಫಸ್ಟ್ ಡೇ ಆಫ್ ಪ್ರಮೋಷನ್ ಅಂತಲೇ ಅಂದ್ಕೊಳ್ಳೋಣ. ಇವತ್ತು 6ನೇ ತಾರೀಕು, ಇನ್ನು 1 ತಿಂಗಳಿದೆ. ಇನ್ನು 1 ತಿಂಗಳು ನಾವು ನಿಮ್ಮನ್ನು ಹೇಗೆ ಇನ್ವೈಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನೀವು ಬಂದು ನೋಡ್ತೀರಾ ಅನ್ನೋದ್ರ ಭರವಸೆ ನಾನು ಕೊಡ್ತೀನಿ. ಟ್ರೈಲರ್ ರಿಲೀಸ್ ಆಯಿತು, ಸಾಂಗ್ಸ್ ರಿಲೀಸ್ ಆಯಿತು, ಕಾಂಟೆಂಟ್ಸ್ ನಾವು ಮಾಡಿದ್ವಿ. ಬೇರೆ ಸಿನಿಮಾಗಳ ಥರನೇ ಯೂನಿಕ್ ಆಗೇನು ಮಾಡಲಿಲ್ಲ ಇವರು ಅಂತ ಮಾತ್ರ ಅನ್ನಿಸ್ಕೊಳ್ಳಲ್ಲ. ನಮ್ಮ ಕೈಲಾದಷ್ಟು ಮಾಡ್ತೀವಿ. ದೊಡ್ಡ ಸಿನಿಮಾಗಳು ಯಾವ ಥರ ಪ್ರಮೋಷನ್ ಮಾಡ್ತಾರೋ ಹಾಗೂ ಮಾಡ್ತೀವಿ. ರೋಡ್ಗೆ ಹೋಗಿ ನಿಂತು ನಾವೇ ಖುದ್ದಾಗಿ ಜನರಿಗೆ ಥಿಯೇಟ್ರಿಗೆ ಕರ್ಕೊಂಡು ಬರೋಂಥ ಕೆಲಸನೂ ಮಾಡ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇದು ನಮ್ಮ ಮೊದಲನೇ ಸಿನಿಮಾ ಆಗಿರ್ಬೋದು. ಇಲ್ಲಿಂದ ನಮ್ಮ ಏಳಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಕಾನ್ಫಿಡೆಂಟಾಗಿ ಹೇಳ್ಕೊಳ್ತಾ ನಿಮ್ಮ ಮುಂದೆ. ಥ್ಯಾಂಕ್ ಯು, ಜೊತೆಯಲ್ಲಿರಿ. ಇದೇ ಕೊನೆ ಅಲ್ಲ, ಇದೇ ಶುರು. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಇದೆಲ್ಲ ಹೊಸದು ನನಗೆ. ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ನಮ್ಮ ಬಂದಿದ್ದಕ್ಕೆ ಥ್ಯಾಂಕ್ ಯು. ಅಷ್ಟೇ, ಥ್ಯಾಂಕ್ ಯು. ನನ್ನ ಪಾತ್ರ ಬಂದು ಶಶಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಟೋಟಲ್ ಓವರ್ ಆಲ್ ಇಡೀ ಸಿನಿಮಾ ಒಂದು ಸೀನು ಇಲ್ಲದೆ ಇರೋಂಗೆ ನಾನು ಅವ್ರ ಜೊತೆನೇ ಇರ್ತೀನಿ. ಅಂದರೆ ಔಟ್ ಆ್ಯಂಡ್ ಔಟ್ ಕಾಮಿಡಿ, ಫುಲ್ ಕುಳೆ ಕ್ಯಾರೆಕ್ಟ್ರು. ಇಡೀ ಸಿನಿಮಾ ಫುಲ್ ಪಕ್ಕಾ ಕುಳೆ, ಫುಲ್ ಕ್ವಾಟ್ಲಾಗಿರುತ್ತೆ ಕ್ಯಾರೆಕ್ಟ್ರು. ಬಂದು ನೋಡಿ. ಥ್ಯಾಂಕ್ ಯು. ಇದೇ ನನ್ನ ಮೊದಲನೇ ಸಿನಿಮಾ. ಇಲ್ಲ, ಥಿಯೇಟ್ರ್ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ಸಿನಿಮಾ ಅಂತ ಅಂದರೆ ಇದೇ ಮೊದಲನೇ ಸಿನಿಮಾ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಹನಾ ಆರಾಧ್ಯ. ಆಲ್ರೆಡಿ ಅವ್ರು ಹೇಳಿದ್ರು. ಫಸ್ಟ್ ಆಫ್ ಆಲ್ ನಾನು ನನ್ನ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಚಿಕ್ಕ ಹಳ್ಳಿಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಬ್ಯಾಂಗ್ಳೂರ್ವರೆಗೂ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆ್ಯಕ್ಚುಲಿ ಸಾಕಾಗಲ್ಲ. ಆ್ಯಂಡ್ ಶ್ರೀಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾನು ಅವರು ಹಂಬಲ್ ಸ್ವೀಟ್ ಅಂತ ಹೇಳೋದೆಲ್ಲ ಕೇಳಿದ್ದೆ, ಬಟ್ ಟುಡೇ ಐ ಕ್ಯಾನ್ ಸಿ ದ್ಯಾಟ್ ಹಿ ವಾಸ್ ಸೋ ಕೈಂಡ್ ಆ್ಯಂಡ್ ಸ್ವೀಟ್. ಅವ್ರು ಎಲ್ಲ ಸಿನಿಮಾದಲ್ಲೂ ಹೀರೋಯಿನ್ಗಳ ಜಾಗದಲ್ಲಿ ನನ್ನ ಇಮ್ಯಾಜಿನ್ ಮಾಡಿಕೊಂಡು ತುಂಬ ಖುಷಿಪಟ್ಟಿದ್ದೀನಿ. ಐ ಆಮ್ ಸಚ್ ಎ ಬಿಗ್ ಫ್ಯಾನ್ ಆಫ್ ಯರ್ಸ್. ಆ್ಯಂಡ್
ಈ ಪಾತ್ರ ನನಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ನಾನು ಆಡಿಷನ್ಸ್ಗೆ ಅಂತ ಫಸ್ಟ್ ಬಂದಾಗ ಸುಕೇಶ್ ಸರ್ ನನಗೆ 2 ಪೇಜ್ ಆಫ್ ಡೈಲಾಗ್ಸ್ ಕೊಟ್ಟರು. ಅವ್ರು ಹೇಳಿದ್ದೇನೆಂದರೆ ಎಲ್ಲೂ ಬ್ರೇಕ್ ಮಾಡದೆ ಕಂಪ್ಲೀಟಾಗಿ ನೀವು ಮಾಡಬೇಕು, ಡೈಲಾಗ್ಸ್ ಹೇಗೆ ತಗೋತೀರಾ ನೋಡಬೇಕು ಅಂತ. ಸೊ ನಾನು ಪ್ರಿಪೇರ್ ಆದೆ. ನಾನು ಪ್ರಿಪೇರ್ ಆಗೋದಕ್ಕೆ ನಂಗೆ ಹೆಲ್ಪ್ ಮಾಡಿದ್ದು ನನ್ನ ಟೀಚರ್ ವಿನಾಯಕ್ MN ರಾವ್ ಸರ್. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಡಿಷನ್ಸ್ ತುಂಬ ಚೆನ್ನಾಗಿ ಮಾಡಿದೆ. ಐ ಫೆಲ್ಟ್ ಇಟ್. ಹಾಗೆ ಈ ಪಾತ್ರ ನನಗೆ ಸಿಕ್ತು ಆ್ಯಂಡ್ ನಂಗೆ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಸುಕೇಶ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ತುಂಬ ಎಫರ್ಟ್ಸ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಇಟ್ಸ್ ಅ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್. ತುಂಬ ಕಾಮಿಡಿ ಇದೆ, ನೀವು ಆಲ್ರೆಡಿ ಟ್ರೇಲರಲ್ಲೇ ನೋಡಿದ್ದೀರಾ. ಸೊ ಆ್ಯಂಡ್ ಥ್ಯಾಂಕ್ ಯು ಸರ್. ಆ್ಯಂಡ್ DOP ಸರ್, ನೀವು ನಮ್ಮ ಸಾಂಗಲ್ಲೇ ನೋಡ್ಬೋದು, ಎವ್ರಿ ಫ್ರೇಮ್ ಇಸ್ ವೆರಿ ಬ್ಯೂಟಿಫುಲ್. ಆ ವಿಜುವಲ್ ರೆಪ್ರೆಸೆಂಟೇಷನ್ ಇಸ್ ಲೈಕ್ ನನಗೆ ತುಂಬ ಇಷ್ಟ ಆಯಿತು. ನನ್ನ ಸಾಂಗ್ ರಿಲೀಸ್ ಆಗಿದ್ದ ದಿನದಿಂದ ಲೈಕ್ ಟಿಲ್ ನೆನ್ನೆನೂ ಕೂಡ ತುಂಬ ಸಲ ಬ್ಯಾಕ್ ಟು ಬ್ಯಾಕ್ ಹಾಕ್ಕೊಂಡು ನೋಡಿದ್ದೀನಿ. ಸಾಂಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನೀವು ಕೂಡ ಎಲ್ಲರೂ ಕೇಳಿ ಫುಲ್ ಚಪ್ಪಾಳೆ ವಿಜುವಲ್ ಎಲ್ಲ ಹಾಕಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋನಾ. ಇರಲಿ, ಓಕೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಒಂದು ಹಳ್ಳಿ ಹುಡುಗಿ ಇಂಜಿನಿಯರಿಂಗ್ ಮಾಡ್ತಿರುವಾಗ ಹೇಗೆ ಒಂದು ಹುಡುಗನ ಇಷ್ಟಪಡ್ತಾಳೆ, ಅವಳಿಗಿರೋ ಚಿಕ್ಕ ಚಿಕ್ಕ ಕನಸುಗಳು ಅದೆಲ್ಲ ಹೇಗಿರುತ್ತೆ, ಅವಳು ಯಾವ ರೀತಿ ಪ್ರೀತಿ ಮಾಡ್ತಾಳೆ, ಅವಳು ಪುಟ್ ಕನಸುಗಳೇನು ಅನ್ನೋದು ಈ ಪಾತ್ರದ ಮುಖಾಂತರ ಗೊತ್ತಾಗುತ್ತೆ. ಒಂದು ಮುಗ್ಧ ಹುಡುಗಿಗೆ ನನ್ನ ಹುಡುಗ ಹೇಗಿರಬೇಕು ಅನ್ನೋ ಆಸೆಗಳಿರುತ್ತೆ ಅಲ್ಲ, ಆ ಥರ ಈ ಪಾತ್ರ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಳಿದ್ರು. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿಲ್ಲ, ಎಲ್ಲೂ ಹೋಗಿ ಆಡಿಷನ್ನು ಕೊಟ್ಟಿಲ್ಲ. ಪಾಪ ಇವರೆಲ್ಲ ಹೇಳಿದ್ರು 1 ಪೇಜ್ 2 ಪೇಜ್ ಡೈಲಾಗ್ ಬೈ ಹಾರ್ಟ್ ಮಾಡ್ಕೊಂಡು ಆಡಿಷನ್ ಕೊಟ್ಟಿದ್ದೀವಿ ಅಂತ. ಇದು ಅವಕಾಶ ತನಗೆ ತಾನೇ ನನಗೆ ಬಂದಿದ್ದು, ಅಮ್ಮನ ಕಡೆಯಿಂದ ಬಂದಿದ್ದದು. ಅಮ್ಮನ ವಾಟ್ಸಪ್ ಸ್ಟೇಟಸ್ ನೋಡಿ ಅಲ್ಲಿ ಪರಿಚಯ ಇದ್ದು ಹಂಗೆ ಆಫರ್ ಬಂದಿದ್ದದು. ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಸಿಹಿ ಅನ್ನೋ ಒಂದು ಪಾತ್ರ ತುಂಬ ಸ್ವಾಭಿಮಾನಿ, ಇಂಡಿಪೆಂಡೆಂಟ್, ತನ್ನದೇ ಆದಂಥ ಒಂದು ಸಣ್ಣ ಸ್ಟಾರ್ಟಪ್ನ ಮಾಡಿರ್ತಾರೆ. ಶೀಸ್ ಅನ್ ಆಂಟ್ರಪ್ರಿನರ್. ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು. ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ. ಸೊ ನನಗೂ ಹೀರೋ ಮಧ್ಯ ಏನೋ ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ, ಸಮಥಿಂಗ್ ಹ್ಯಾಪನ್ಸ್, ಸ್ಟೋರಿ ಹಂಗೆ ಹೋಗುತ್ತೆ. ನೀವೆಲ್ಲ ಟ್ರೇಲರಲ್ಲಿ ನೋಡಿ ಇದ್ದೀರಾ ಅದನ್ನು. ಇಬ್ಬರು ಹೀರೋಯಿನ್ ಇದ್ದಾರೆ, ಇಬ್ಬರು ಬಂದು ಹೋಗ್ತಾರೆ, ಜೀವನ ಎಲ್ಲ ಅಲ್ಲಾಡಿಸ್ಬಿಟ್ಟು ಹೋಗ್ತಾರೆ. ನನಗೂ ಆ್ಯಕ್ಚುಲಿ ತುಂಬ ನರ್ವಸ್ ಆಗ್ತಾಯಿದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಸಮುದ್ರಕ್ಕೆ ಇಳಿದ್ದೀನಿ, ಈಜಾಡೋದು ಕಲೀಲೇಬೇಕು. ಅದು ಸಿನಿಮಾ ನೋಡ್ಬೇಕಲ್ವಾ? ಕರೆಕ್ಟ್. ಥ್ಯಾಂಕ್ ಯು ಮೇಡಮ್. ನನ್ನ ಆನ್ಸರ್ನ ಈಸಿ ಮಾಡಿದ್ರಿ ನೀವು. ಮತ್ತು ಅಟ್ ಲಾಸ್ಟ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುರಳಿ ಸರ್ ಬಂದು ಇವತ್ತು ನಮ್ಮದು ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಭರತ್ ಸರು, ಕಾಂತರಾಜ್ ಸರು, ಸರ್ ನಿಮ್ಮ ಹೆಸರು ಗೊತ್ತಿಲ್ಲ, ಸಾರಿ. ಆ್ಯಕ್ಚುಲಿ ನಾನು ಯಾವ ಟೆಕ್ನಿಷಿಯನ್ಸ್ನು ಮೀಟ್ ಮಾಡಿಲ್ಲ DOP ಅವ್ರನ್ನ ಬಿಟ್ಟು. ಯಾಕಂದರೆ ನಾನು ಶೂಟಿಂಗ್ ಟೈಮಲ್ಲಿ ಅಷ್ಟೇ, ಅಲ್ಲಿ ಎಷ್ಟು ಜನ ಇದ್ರು ಅಷ್ಟೇ ಜನ ಪರಿಚಯ ನನಗೆ. ಅದು ಬಿಟ್ಟು ಹೊರಗಡೆ AD ಟೀಮ್ ಯಾರೂ ಪರಿಚಯ ಇಲ್ಲ. ಸೊ ನನ್ನ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸಹನ ಅವ್ರಿಗೂ ಥ್ಯಾಂಕ್ ಯು. ನಾನು ಅವ್ರನ್ನ ಇವತ್ತೇ ಫಸ್ಟ್ ಭೇಟಿ ಮಾಡಿರೋದು, ಬಟ್ ಶಿ ಈಸ್ ಆಲ್ಸೋ ವೆರಿ ಸ್ವೀಟ್. ಮತ್ತು ಹಿಂದೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್, ಅಂದರೆ ಸ್ಕ್ರೀನಲ್ಲಿ ಕಾಣಿಸದೇ ಇರೋವಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು. ಆಗಿದೆ ಶ್ರೀಮುರಳಿದು, ಯಾವುದೇ ಬ್ಯಾಕ್ ಸಪೋರ್ಟ್ ನಮ್ಗೆ ಯಾರೂ ಇಲ್ಲ. ಇದು ಹೊಸ ಹುರುಪು ಬಂದಿದೆ ಸರ್, ನೀವು ಬಂದು ಟ್ರೇಲರ್ ಲಾಂಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಮ್ಮ ಇಂಟರ್ವಲ್ನ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ವರ್ಕ್ ಮಾಡಿರೋ ಎಲ್ಲರ ಪರವಾಗಿ ಒಂದು ಪ್ರೀತಿಯ ವಂದನೆಗಳು ಅಂತ. ಸೊ ನನಗೆ PUC ಬಂದಾಗ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಸೊ ಡೈರೆಕ್ಟರ್ ಆಗಬೇಕು ಅಂತ PUCಲಿ ಅಂದ್ಕೊಂಡಿದ್ದು. ಆಫ್ಟರ್ 10 to 12 ಇಯರ್ಸ್ ಆಫ್ ಸ್ಟ್ರಗಲಿಂಗ್ ಮಾಡಿ IT ಫೀಲ್ಡಲ್ಲಿ ವರ್ಕ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂತರ ಬ್ಯಾಕ್ ಹೋಗಿ IT ಇಂಡಸ್ಟ್ರಿಲಿ ವರ್ಕ್ ಮಾಡಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಇವಾಗ ಬಂದಿದ್ದೀನಿ. ಸೊ ಅದ್ಭುತವಾದ ಸಿನಿಮಾ ತೆಗಿಲೇಬೇಕು, ಫಸ್ಟ್ ಸಿನಿಮಾ ಕೊಟ್ಟರೆ ಚೆನ್ನಾಗಿರೋ ಸಿನಿಮಾನೇ ಮಾಡಲೇಬೇಕು ಅನ್ನೋ ಒಂದೇ ಒಂದು ಕೊರತೆಗೋಸ್ಕರ ಕೊಡಲೇಬೇಕು ಅನ್ನೋದು ಒಂದೇ ಒಂದು ಇದಕ್ಕೋಸ್ಕರ ಆಲ್ಮೋಸ್ಟ್ 2 ಇಯರ್ಸಿಂದ ಇದಕ್ಕೆ ಕತೆ ಮತ್ತು
ಡೈರೆಕ್ಷನ್ ವರ್ಕ್ ಮಾಡಿರೋದು. 2 years ಆಫ್ ಎಫರ್ಟ್ಸ್ ನಮ್ಮ ಟೀಮ್ ಎಂಟೈರ್ ಟೀಮ್ ಮಾಡಿರೋದು. DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು. ಬಿಕಾಸ್ ಇದು 1 ವರ್ಷನ್ನು ಎಡಿಟಿಂಗ್ ಅಲ್ಲ, ಇದು ಆಲ್ಮೋಸ್ಟ್ 5 to 6 ವರ್ಷನ್ ಎಡಿಟಿಂಗ್ ಆಗೈತೆ. ಸೊ ಅದರಿಂದ ಫೈನಲ್ ಔಟ್ಪುಟ್ ತೆಗೆದಿರೋದು ಆಲ್ಮೋಸ್ಟ್. ಸರ್, ಇದು ಫಸ್ಟ್ ಪೋರ್ಷನ್ ಬಂದ್ಬಿಟ್ಟು ಶಿವಮೊಗ್ಗ ನಗರ. ಕೆಲವೊಂದು ಲೊಕೇಶನ್ಸು ಯೂನಿಕ್ ಲೊಕೇಶನ್ಸು ಇಲ್ಲಿವರೆಗೂ ಯಾರು ಶೂಟ್ ಮಾಡಿಲ್ಲ ಅಂಥ ಲೊಕೇಶನ್ ನಾವು ಹುಡುಕಿ ಮಾಡಿರೋದು. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಏನೈತೆ ಅದು ಇಲ್ಲಿವರೆಗೂ ಯಾರೂ ಮಾಡಿಲ್ಲದೆ ಹೋದಿದ್ದು ಒಂದು ದೇವಸ್ಥಾನ. ಅದು ಆ್ಯಕ್ಚುಲಿ ತುಂಬ ಹಳೆ ದೇವಸ್ಥಾನ. ಅಂದರೆ ಆಲ್ಮೋಸ್ಟು ಅದು ಕೆಲವೊಂದು ಈ ರೀಸೆಂಟಾಗಿ ಒಂದು ಮಠ ಅವರು ತೊಗೊಂಡವ್ರೆ. ಬಟ್ ಆಲ್ಮೋಸ್ಟ್ ತುಂಬ ಹಳೆ ದೇವಸ್ಥಾನದಲ್ಲಿ ಕ್ಲೈಮ್ಯಾಕ್ಸ್ ತೆಗೆದಿರೋದು. ಅದು ನೆಕ್ಸ್ಟ್ ಲೆವೆಲಲ್ಲಿ ಐತೆ ದೇವಸ್ಥಾನ. ಅಂದರೆ ಪೂರ್ತಿ ಅದರಲ್ಲಿ ದೇವರಿಗೂ ಇಲ್ಲ, ಇವಾಗ ಒಂದು ಲಿಂಗ ಏನೋ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಇದು ಮಾಡಿಕೊಂಡಿದ್ದಾರೆ. ಬಟ್ ಅದು ತುಂಬ ಚೆನ್ನಾಗೈತೆ. ಮತ್ತೀಗ ಅಲ್ಲಿ ಶಿವಮೊಗ್ಗದ ಇಲ್ಲಿವರೆಗೂ ಯಾರೂ ನೋಡದೇ ಇರೋಂಥ ಶಿವಮೊಗ್ಗನ ಎಕ್ಸ್ಪ್ಲೋರ್ ಮಾಡಿ ಆಲ್ಮೋಸ್ಟ್ ಒಂದು 3 months ಎಕ್ಸ್ಪ್ಲೋರಿಂಗೆಲ್ಲ ನಮ್ಮ ಟೈಮ್ ವೇಸ್ಟ್ ಆಗೈತೆ ಅಂತ ಹೇಳೋಕ್ಕಾಗಲ್ಲ. ನಾವು 3 months ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. DOP ಅವರು 1 month ಇದಕ್ಕೋಸ್ಕರ ಡೆಡಿಕೇಟ್ ಆಗಿ ಇಕ್ಕವ್ರೆ. ಸೊ ಅದು ಎಕ್ಸ್ಪ್ಲೋರಿಂಗು. ಮತ್ತು ಸೆಕೆಂಡ್ ಹಾಫ್ ಏನೈತೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ನಡೆಯುವಂಥ ಸನ್ನಿವೇಶಗಳು ಇದರಲ್ಲಿ. ಸೊ ಬ್ಯಾಂಗ್ಳೂರು ಮತ್ತು ಶಿವಮೊಗ್ಗ ಎರಡು, ಎಸ್ಪೆಷಲಿ ನಗರ ರೀಜನ್ ಏನೈತೆ ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸರ್, ರೈಟ್ರು ಅವರೇ ಪಕ್ಕದಲ್ಲೇ. ನಾನು ಒಂದ್ಸತಿ ಅವರಿಗೆ ಕೊಡ್ತೀನಿ. ಸ್ಕ್ರೀನ್ ಪ್ಲೇ, ರೈಟ್ರು ಮತ್ತೀಗ ಡೈಲಾಗ್ 3 ಇವರೇ ಬರೆದಿರೋದು. ಸರ್ ನಮಸ್ತೆ. ಹೇಳಿ ಸರ್, ಯಾವುದೇ ಪ್ರಶ್ನೆಗಾದರೂ ಪರಿಪೂರ್ಣವಾಗಿ ಪಕ್ಕಾ ಉತ್ತರ ಕೊಡ್ತೀನಿ. ಯಾಕೆಂದರೆ ಫಸ್ಟ್ ಲೈನಿಂದ ಹಿಡಿದು ಲಾಸ್ಟ್ ಲೈನ್ವರೆಗೂ ನಾನೇ ಬರೆದಿದ್ದು. ಫಸ್ಟ್ ಲೊಕೇಶನಿಂದ ಹಿಡಿದು ಲಾಸ್ಟ್ ಲೊಕೇಶನ್ವರೆಗೂ ಶೂಟಿಂಗಲ್ಲಿ ಕಂಪ್ಲೀಟಾಗಿ ನಾನೇ ಇದ್ದಿದ್ದು. ಈ ಸಿನಿಮಾಗೆ ಡೈರೆಕ್ಷನ್ ಟೀಮಲ್ಲಿ, ಪ್ರೊಡಕ್ಷನ್ ಟೀಮಲ್ಲಿ, ಆ್ಯಂಡ್ ದೆನ್ ಆರ್ಟಿಸ್ಟ್ ಆಗಿ, ಆ್ಯಂಡ್ ದೆನ್ ಸ್ಟೋರಿ ರೈಟಿಂಗಲ್ಲಿ ಎಲ್ಲದರಲ್ಲೂ ವರ್ಕ್ ಮಾಡಿದ್ದೀನಿ. ನಿಮ್ಮ ಡೌಟ್ಗಳೇನೇ ಇದ್ರು ಕೇಳಿ ಸರ್, ನಾನು ಕ್ಲಿಯರಾಗಿ ಹೇಳ್ತೀನಿ. 3 ಜನಕ್ಕೆ ಗಣೇಶ ಅಂತ ಯಾಕೆ ಹೆಸರಿಟ್ವಿ ಅಂದರೆ, ಗಣೇಶ್ ಟಿ ಗಣೇಶ್ ಯು. ನಮ್ಮದು ಎಕ್ಸಾಮಿನೇಷನ್ದಾಗಲಿ ಮತ್ತು ರಿಜಿಸ್ಟರ್ ನಂಬರ್ಸ್ ಆಗಲಿ ಸೇಮ್ ಬಂದರೆ ಪಾತ್ರಗಳನ್ನ ತೊಗೊಂಡೋಗೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ತೊಗೊಂಡ್ವಿ. ಹೌದು. ಸರ್, ಅದು ಪೂರ್ತಿ ಇಡೀ ಸಿನಿಮಾ ಪೂರ್ತಿ 3 ಜನನೂ ಇರ್ತಾರೆ ಸರ್. ಹೀರೋಯಿನ್ ಬಂದಾದ್ಮೇಲೆ ಮಾತ್ರ ಸಪ್ರೇಟ್ ಆಗೋದು ಬಿಟ್ಟರೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋದೇನಿರುತ್ತೆ ಇಂಪಾರ್ಟೆನ್ಸು, ಫ್ರೆಂಡ್ಶಿಪ್ಪಲ್ಲಿರೋ ಇಂಪಾರ್ಟೆನ್ಸು. ಸೊ ಅದನ್ನು ಪೂರ್ತಿ ಟರ್ನ್ ಓವರಿಂಗ್ ತೊಗೊಂಡೋಗಿರೋ ಸಿನಿಮಾ. ಸೊ ಅದು ಕ್ಲೈಮ್ಯಾಕ್ಸ್ ನೋಡಿದ್ರೆ ಮಾತ್ರ, ನಾನು ಹೇಳಿದ್ದೀನಿ 10 minutes ಕ್ಲೈಮ್ಯಾಕ್ಸ್ ಏನೈತೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಅದು ನೀವು ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ರೀಸನ್ ವೈ 3 friends ಆರ್ ಇಂಪಾರ್ಟೆಂಟ್. 3 ದಿಕ್ಕುಗಳು ಹೇಗಿರುತ್ತೆ, ಸೊ ಅದೇ ರೀತಿ 3 friends ಇಂಪಾರ್ಟೆಂಟು ಸರ್ ಇದರಲ್ಲಿ. ಸರ್, ಇಂಟರ್ವಲ್ ಅಂತ ಇದಕ್ಕೆ ಯಾಕೆ ಇಟ್ವಿ ಅಂದರೆ, ನಾವೆಲ್ಲ ನೋಡಿದ್ವಿ ಮೊನ್ನೆ ಎಲ್ಲ ಕೋವಿಡ್ ಎಲ್ಲ ಬಂದಾಗೆಲ್ಲ ಮನೇಲಿ ಕೂತಿದ್ವಲ್ಲ, ಆ ಥರ ಎಲ್ಲರೂ ಕೂಡ ಜೀವನದಲ್ಲಿ ಒಂದ್ಸಲಿ ಆದರೂ ಒಂದು 6 ತಿಂಗಳಾದರೂ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋದು ಕೂತಿರ್ತೀವಲ್ಲ. ದೇವರು ಎಲ್ಲರೂ ಜೀವನದಲ್ಲೂ ಒಂದು ಪಾಸ್ ಕೊಟ್ಟಿರ್ತಾನಲ್ಲ, ಮುಂದೆ ಏನು ಮಾಡ್ತೀಯ ಅಂತ ಯೋಚನೆ ಮಾಡೋದಕ್ಕೆ. ಆ ಪಾಸ್ಗೆ ನಾನು ಇಟ್ಟಿರೋ ಹೆಸರು ಇಂಟರ್ವಲ್ ಅಂತ. ಎಸ್ ಸರ್. ಹಾಂ, ಅಲ್ಲ, ನಾನು ನೋಡ್ದಂಗೆ ಈಗ ಭರತ್ ವರ್ಷ ಅವರು ಇಂಜಿನಿಯರ್ ಅಲ್ಲ. ಸೊ ಅದು ತುಂಬ ಜನದ ಲೈಫಲ್ಲಿ ನೋಡಿದ್ದೀನಿ ನಾನು. ಅದೇ ಇಲ್ಲಾಗಿದೆ ಸರ್. ಮಿಸ್ ಆಗಿ ಪಾಸ್ ಆಗಿಬಿಡ್ತಾರೆ ಗೊತ್ತಾ ಹುಡುಗರು. ಆ ಹುಡುಗರ ಕಥೆನೇ ಇದು. ಹಳ್ಳಿಯವ್ರು ನೋಡಿದ್ರೆ ಸಿಟಿ ನೆನಪಾಗ್ಬಿಡುತ್ತೆ ಅವ್ರಿಗೆ, ಸಿಟಿಯವ್ರು ನೋಡಿದ್ರೆ ಹಳ್ಳಿ ನೆನಪಾಗ್ಬಿಡುತ್ತೆ. ಅಷ್ಟು ಬ್ಯಾಲೆನ್ಸಿಂಗ್ ಆಗಿ ಹಳ್ಳಿ ಮತ್ತು ಸಿಟಿ ಮಧ್ಯೆ ಕಾಮಿಡಿಯಾಗಿ ನಾವು ಮಿಸ್ ಆಗಿ ಪಾಸ್ ಆಗೋ ಹುಡುಗರು ಜೀವನ ಏನಾಗುತ್ತೆ ಅನ್ನೋದನ್ನ ಹೇಳಿದ್ದೀವಿ. ಕ್ಲೈಮ್ಯಾಕ್ಸಲ್ಲೇ ಇಂಟರ್ವಲ್ ಏನಕ್ಕೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ನೆಕ್ಸ್ಟ್ ಹೇಳಿ ಸರ್, ಏನಾದರೂ ಇದ್ರೆ. ಇಬ್ಬರು ನಾಯಕರ ಅವಶ್ಯಕತೆ ಏನಿತ್ತಂದರೆ, ನಾವೀಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ರೊಬ್ರು ಕಾಣಿಸ್ತಾರಲ್ಲ, ಆ ಥರ ಫಸ್ಟ್ ಹಾಫಲ್ಲಿ ಇದ್ದಾಗ ಒಂದು ನಾಯಕಿ ಬರ್ತಾರೆ ಸರ್. ನಿಜ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ನನಗಿವಾಗ ಒಂದಷ್ಟು ಕಡೆ ಹೋದಾಗ ಎಲ್ಲಾದರೂ ಒಬ್ರು ಇಷ್ಟ ಆಗ್ತಾರೆ. ಆ ಥರನೇ ಕಥೆಯಲ್ಲಿ ಪಾತ್ರಗಳಾಗಿ ಅವರು ಪರಿಚಯ ಆಗ್ತಾರೆ. ಹಾಗಂತೇಳಿ ಸುಮ್ಮನೆ ಬಂದು ಹೋಗೋದಲ್ಲ, ಪಾತ್ರಗಳಾಗಿ. ಮೊದಲನೇ ಹಾಫಲ್ಲಿ ಹಳ್ಳಿಯಲ್ಲಿದ್ದಾಗ ಚೈಲ್ಡ್ಹುಡ್ಡಿಂದ ಇರೋವಂಥ ಒಂದು ಲವ್ ಸ್ಟೋರಿನ ಅದನ್ನು ಯಾವ ಥರ ನಾವು ಕಾಪಾಡ್ಕೊಂಡಿದ್ದೀವಿ ಅನ್ನೋದು ಹೋಗುತ್ತೆ. ನೆಕ್ಸ್ಟು ಸಿಟಿಯಲ್ಲಿದ್ದಾಗ ಆ ಇಂಡಿಪೆಂಡೆಂಟ್ ಗರ್ಲ್ ಹೇಗಿರ್ತಾಳೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದೀವಿ. ಆ ಲವ್ ಸ್ಟೋರಿ ಬಗ್ಗೆ ನೀವು ಸಿನಿಮಾ ನೋಡಿದಾಗ ತುಂಬ ಕ್ಲಿಯರಾಗಿ ಅನಿಸುತ್ತೆ. ಹಳ್ಳಿಯಲ್ಲಿರೋ ಹುಡುಗಿಯರಿಗೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ, ಸಿಟಿಯಲ್ಲಿರೋರು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಎಕ್ಸ್ಪೆಕ್ಟೇಷನೇ ಇರೋಲ್ಲ ಕೆಲವರು ಇಂಡಿಪೆಂಡೆಂಟ್ ಗರ್ಲ್ಸ್ಗೆ. ಏನು ತಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಪ ನೆಮ್ಮದಿಯಾಗಿ ಖುಷಿಯಾಗಿದ್ರೆ ಸಾಕು ಅಂತ. ಆ ರೀತಿ ಲವ್ ಸ್ಟೋರಿಗಳನ್ನ ಚಿಕ್ಕದಾಗಿ ಚೆನ್ನಾಗಿ ಹೇಳಿದ್ದೀವಿ. ನೆಕ್ಸ್ಟ್ ಸರ್.
ಹೌದು. ಅಪ್ಪು ಸರ್ ಅಂದರೆ ಎಲ್ಲರಿಗೂ ಎಮೋಷನ್. ಜಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಹೆಸರು ತಗೊಳ್ಬೇಕು ಅಂತ ಅನ್ನಿಸ್ತು. ತಗೊಂಡು ಸ್ಟಾರ್ಟ್ ಮಾಡಿದ ಯಾವುದೇ ಕೆಲಸ ಆಗಲಿ ನಮ್ದ್ರಲ್ಲೂ ನೋಡಿ, ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಹೌದು, ಅವ್ರು ನಮ್ಮ ಪಾಲ್ಗೆ ದೇವ್ರಂತಾನೆ ಮೊದಲನೇ ಮಾತು ಅವರಿಂದನೇ ಸ್ಟಾರ್ಟ್ ಮಾಡಿದೆ. ಆಗಲೇ ನನ್ನ ಪಾತ್ ಹೇಗಿತ್ತು ಅಂತ ಹೇಳಿದೆ. ಈಗ ಏನೇ ಸಿನಿಮಾ ಪರವಾಗಿ ಹೆಂಗಿದೆ ಅಂತ ಕೇಳಿದ್ರು ನಾನು ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀನಿ. ನನ್ನ ಮೈಂಡ್ ಸೆಟ್ ಮುಖಾಂತರ ಏನೇ ಕ್ವಶನ್ಸ್ ಇದ್ರು ಕೇಳಿ ನಾನು ಹೇಳ್ತೀನಿ. ಪಾತ್ರದ ಬಗ್ಗೆ ಅನುಭವ ಇತ್ತು ಮುಂಚೆನೆ, ಯಾಕೆಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿರೋನೆ, ಬಟ್ ಇಂಜಿನಿಯರ್ ಅಲ್ಲ. ಈ ಚಿತ್ರದ ಪಾತ್ರದ ಅನುಭವ ಇಷ್ಟೇ ಇದ್ದಿದ್ದು ನನಗೆ. ನಾನು ಜನಕ್ಕೆ ಏನು ಹೇಳ್ತೀನಿ ಅಂತಂದ್ರೆ, ಈ ಚಿತ್ರದಲ್ಲಿ ನನ್ನ ಪಾತ್ರನ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ 30 ವರ್ಷದ ಒಳಗಡೆ ಇರೋರಿಗೆ ಅವ್ರನ್ನೇ ಅವರು ಮಿರರಲ್ಲಿ ನೋಡ್ಕೊಂಡಂಗಿರುತ್ತೆ. ನನ್ನನ್ನು ನಾನು ಹಾಗೆ ಸ್ಕ್ರಿಪ್ಟ್ ಓದಿದಾಗ ನನಗೆ ಅನಿಸಿದ್ದು ಎಷ್ಟೋ ವಿಷಯಗಳು ನನಗೆ ರಿಲೇಟ್ ಆಗ್ತಿದೆಯಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಬಟ್ ಈ ಪಾತ್ರ ಹುಟ್ಟಿ ಬೆಳೆದಿರೋದೆಲ್ಲ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ನನಗೆ ಅಲ್ಲಿನ ಡೈಲೆಕ್ಟ್ ಆಗಿರ್ಬೋದು, ಅಲ್ಲಿನ ವಾತಾವರಣಕ್ಕೆ ಹೆಂಗಿರ್ಬೋದು ಅಂತೆಲ್ಲ ಸ್ವಲ್ಪ ವರ್ಕ್ಶಾಪ್ಸು ಮತ್ತು ಆ ಡೌನ್ಲೋಡ್ಸ್ ಎಲ್ಲ ಡೈರೆಕ್ಟರ್ ಮತ್ತು ನಮ್ಮ ಸುಕೇಶ್ ಸರ್ ಇಂದೆಲ್ಲ ಸಿಕ್ತು. ಸುಮಾರು ಒಂದು 15-20 ದಿನ ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಅನಾಲಿಸಿಸ್ ಎಲ್ಲ ಮಾಡಿಸಿದ್ರು ನನಗೆ. ನಾನು ಸೀರಿಯಲ್ ಮಾಡ್ತಿದ್ರಿಂದ ಆ ಪಾತ್ರಕ್ಕೆ 3-3.5 ವರ್ಷ ನಾನು ಆ ಪಾತ್ರದಲ್ಲೇ ಆ ಗುಂಗಲ್ಲೇ ಇರ್ತೀವಿ. ಅದರಿಂದ ಹೆಂಗೆ ಅನ್ಲರ್ನ್ ಮಾಡೋದಕ್ಕೆಲ್ಲ ನನಗೆ ಸ್ವಲ್ಪ ಇವರೆಲ್ಲ ಹೆಲ್ಪ್ ಮಾಡಿದ್ರು. ಮತ್ತು ಸ್ಕೆಡ್ಯೂಲ್ಸ್ ಎಲ್ಲ ಬ್ರೇಕ್ ಆಗಿ ಮಾಡಿದ್ರಿಂದ ಎಮೋಷನ್ಸ್ ಮೇಲೆ ನನಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನ್ಸ್ ಪ್ಲೇ ಮಾಡಲೇಬೇಕಿತ್ತು. ಲುಕ್ ಟೆಸ್ಟಲ್ಲಿ ಅದನ್ನೇ ಮಾಡಿದ್ರೂ ಇವ್ರಿಗೆ ವಿತ್ ರೈನ್ ಎಫೆಕ್ಟಲ್ಲೆಲ್ಲ ಅದನ್ನು ನಾನು ಎಮೋಷನ್ ಎಲ್ಲ ಒಂದೇ ಶಾರ್ಟಲ್ಲಿ ಮಾಸ್ಟರ್ ಶಾರ್ಟಲ್ಲಿನೇ ಅದನ್ನು ನಾನು ಪ್ಲೇ ಮಾಡಬೇಕಾದ್ರಿಂದ ಅದಕ್ಕೇನೆ ಒಂದು 4-5 ದಿನ ವರ್ಕ್ಶಾಪ್ ಮಾಡಿದ್ದಾರೆ ನನಗೆ. ಸೊ ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಈ ಸಿನಿಮಾನ. ಹುಡುಗರಿಗಂತೂ ನಮ್ಮ ಪಾತ್ರಗಳನ್ನ ಫಸ್ಟಿನ ಲಾಸ್ಟಲ್ಲಿ ನೋಡಬೇಕಾದ್ರೆ, ಪ್ರತಿಯೊಂದು ಕ್ಷಣನೂ ನಮ್ಮನ್ನು ನೋಡಬೇಕಾದ್ರೆ ಅವ್ರವ್ರು ಮಾಡಿರೋ ತಲಹಟ್ಟೆಗಳು, ಅವರು ಜೀವಿಸಿದ ದಿನಗಳೇ ಜ್ಞಾಪಕ ಬರುತ್ತೆ. ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೊದಲನೇ ಕಾರಣನೇ ಅದು. ಸೀರಿಯಲ್ ಮಾಡ್ತಾ ರಂಗಭೂಮಿಲಿ ತೊಡಗಿಸ್ಕೊಂಡು ಸೀರಿಯಲ್ಗಳು ಮಾಡ್ತಾ ಸುಮಾರು ಸ್ಕ್ರಿಪ್ಟ್ಗಳು ಬಂದವು, ಆಡಿಷನ್ಸು ಲುಕ್ ಟೆಸ್ಟ್ಗಳೆಲ್ಲ ಕೊಡ್ತಿದ್ದ ಟೈಮ್ಗಳದು. ಬಟ್ ಒಂದೊಳ್ಳೆ ಸ್ಕ್ರಿಪ್ಟು ನನ್ನನ್ನು ಆ ಸ್ಕ್ರಿಪ್ಟ್ಗಳು ಚೆನ್ನಾಗಿದ್ರು ನನ್ನ ಪಾತ್ರಕ್ಕೆ ನಾನು ಇನ್ನೂ ಏನೋ ಎಫರ್ಟ್ ಹಾಕ್ಬೋದಲ್ಲ, ಚಾಲೆಂಜಿಂಗ್ ಸ್ಕ್ರಿಪ್ಟ್ ಅಂತಾರಲ್ಲ ಆ ಥರ ನನಗೆ ಸಿಕ್ಕಿರಲಿಲ್ಲ. ಬಟ್ ಇದೇನೋ ಬ್ಲೆಸ್ಸಿಂಗ್ ವಿತ್ ಡಿಸ್ಕೈಸ್ ಅಂತಾರಲ್ಲ ಆ ಥರ ನನಗೆ ಸಿಕ್ಕಿದಾಗ ಓವರ್ ನೈಟ್ ನಾಳೆನೇ ನಾನು ಆನ್ ಬೋರ್ಡ್ ಆಗಿದ್ದೆ, ಅಗ್ರಿಮೆಂಟ್ ಪ್ರೋಸೆಸ್ಸೇ ಮುಗ್ದೋಗಿತ್ತು. ಸೊ ಹಾಗಾಗಿ ಎಷ್ಟೋ ವರ್ಷಗಳ ಕಾದಿದ್ದು ಪ್ರತಿಫಲ ಈ ಸಿನಿಮಾ ಪಾತ್ರಗಳು ಮಾಡಬೇಕಾದ್ರೆ ನನಗೆ ಸಿಕ್ತು ಅಂತ ಅರ್ಥ ಆಗಿದೆ ನನಗೆ. ಮತ್ತು ಲಾಸ್ಟ್ ಒಂದು ಮಾತಾಡ್ಬೇಕಿತ್ತು ನಾನು. ಏನು ಹೇಳಿದ್ರೆ, ನಿಮಗೆ ಇವಾಗ ತುಂಬ ಜನ ಪ್ರೆಸ್ ಅವ್ರಿಗೆ ಹೇಳ್ತಾರೆ, ಸಿನಿಮಾದವರು ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಶಿವಣ್ಣ ಬರ್ತಾರೆ, ಇಂಟರ್ವಲ್ಲಲ್ಲಿ ಅಂಡರ್ಟೇಕರ್ ಬರ್ತಾರೆ, ಹಿಂಗೆ ಏನೇನೋ ಬರೆದ್ಬಿಟ್ಟು ಕೊನೆಗೆ ಇದು ಮಾಡ್ತಾರೆ. ಬಟ್ ನಾನು ಸೀರಿಯಸ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಆ್ಯಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ ನಿಮಗೆ ಸಿನಿಮಾ ರಿಲೀಸ್ಗೂ ಮುಂಚೆ ಒಂದು ಪ್ರೀ ಶೋ ಅಂತ ಮಾಡ್ತೀವಲ್ಲ, ಆ ಶೋ ನೋಡಿ ನಿಮ್ಗೆ ಸಿನಿಮಾ ಬಗ್ಗೆ ಏನು ಅನ್ನಿಸ್ತೋ ಅದನ್ನೇ ಬರೀರಿ. ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರೇ ಸಿನಿಮಾ ನೋಡಿದ್ರು ನಿಮ್ಗೆ ಅನಿಸಿದ್ದನ್ನೇ ಹೇಳಿ ಅಂತ. ಯಾಕೆಂದರೆ ಚೆನ್ನಾಗಿಲ್ಲ ಅಂತ ಅನ್ನೋದನ್ನ ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳೋದು ಅದು ತುಂಬ ಚೆನ್ನಾಗೇ ಅನಿಸುತ್ತೆ. ಓಕೆನಾ? ಸೊ ಇಲ್ಲದೆ ಇರೋದು ಏನೂ ಇಲ್ಲ ಸರ್. ಪ್ರೆಸ್ಗೆ ನಾವು ಡೈರೆಕ್ಟಾಗಿ ಹೇಳ್ತಾ ಇದ್ವಿ, ಅದು ನಮ್ಮ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ನೀವು ಫಸ್ಟ್ ನೋಡ್ತೀರಾ, ಆಡಿಯನ್ಸ್ಗಿನ್ನ ಮುಂಚೆ ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಬರೀರಿ, ಅದನ್ನೇ ಹೇಳಿ. ನಾನು ಎಕ್ಸ್ಟ್ರಾ ತುಂಬ ಚೆನ್ನಾಗಿದೆ ಅದು ಏನು ಬೇಡ ಸರ್. ಸಿನಿಮಾ ನಾವು ಕಾಮಿಡಿ ಮಾಡಿದ್ದೀವಿ, ಕಾಮಿಡಿ ಡ್ರಾಮಾ ಹೇಗೆ ಹೋಗುತ್ತೋ ಆಗೋಗಿದೆ. ಲಾಸ್ಟ್ ಎಂಡಲ್ಲಿ ಒಂದಷ್ಟು ಎಮೋಷನ್ ಟಚ್ ಕೊಟ್ಟಿದ್ದೀವಿ ಈ ಕತೆಗೆ. ಮತ್ತು ಸಾಂಗ್ಸ್ಗಳ ಬಗ್ಗೆ ಹೇಳಲೇಬೇಕು, 2 ಸಾಂಗ್ಸ್ ಇದೆ. ಆಲೋಕೆ ಅವರು ಒಂದು ಆಡಿದ್ದಾರೆ, ವಿಜಯ್ ಪ್ರಕಾಶ್ ಅವರು ಒಂದು ಆಡಿದ್ದಾರೆ ಟೈಟಲ್ ಸಾಂಗು. ಸೊ ಅದು ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ. ಟ್ರೇಲರಲ್ಲಿ ನೀವೇನು ನೋಡಿದ್ರ, ಆ್ಯಸ್ ಎ ಡೈಲಾಗ್ ರೈಟರ್ ಆಗಿ ನಾನು ಹೇಳ್ತೀನಿ, ಇವತ್ತಿನ ದಿನ ಎಲ್ಲ ಸಿನಿಮಾಗಳ ಡೈಲಾಗು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. 2% ಡೈಲಾಗ್ ಅಷ್ಟೇ ನೀವು ಟ್ರೇಲರಲ್ಲಿ ನೋಡಿದ್ದು, ಇನ್ನು 98% ಡೈಲಾಗ್ಗಳು ಸಿನಿಮಾದಲ್ಲಿ ನೋಡ್ತೀರಾ. ಅದೆಲ್ಲವುದು ಕೂಡ ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ, ಕಾಮಿಡಿ ಆಗಲಿ ಎಮೋಷನ್ ಆಗಲಿ.
ಪ್ರತಿಯೊಂದು ಕೂಡ ಡೈಲಾಗ್ ಮೇಲೆ ತುಂಬ ವರ್ಕ್ ಮಾಡಿದ್ದೀವಿ. ಇದನ್ನೇ ಒಂದು ಸೀನ್ ಅಂತ ಬಂದರೆ ಅದರಲ್ಲಿ ಒಂದು ಡೈಲಾಗ್ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗಾಗಿ ಕೊಡಲೇಬೇಕಂತಲೇ ಟ್ರೈ ಮಾಡಿದ್ದೀವಿ. ಸೊ ನೀವುಗಳು ಕತೆ ನೋಡಾದ್ಮೇಲೆ, ಸಿನಿಮಾ ನೋಡಾದ್ಮೇಲೆ ಡೈರೆಕ್ಟ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಹೇಳಿ, ಅದನ್ನೇ ಬರೀನಿ. ನಾನು ಆ್ಯಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಅನಿಸಿದ್ದನ್ನು ಅದನ್ನೇ ಹೇಳಿ. ಟ್ರೈಲರಿಗೆ ಚೆನ್ನಾಗಿಲ್ಲ ಅನಿಸ್ತಾ, ಯಾವುದೋ ಟ್ರೈಲರ್ ಇವೆಂಟ್ಗೆ ಹೋಗಿದ್ವಿ, ಅದೇನು ಅಷ್ಟಕ್ಕಷ್ಟೇ ಗುರು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಿ. ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳಿ. ಏನೋ ಹೊಸ್ದಾಗಿ ಟ್ರೈ ಮಾಡಿದ್ದಾರೆ, ಇಂಟರ್ವಲ್ ಕೊಟ್ಟಿದ್ವಿ ನಾವು ಟ್ರೈಲರಲ್ಲೇ. ಇದನ್ನು ನಮ್ಮ ಇಂಡಸ್ಟ್ರಿಯಲ್ಲಿ, ಬೇರೆ ಪಕ್ಕದ ಇಂಡಸ್ಟ್ರಿಯಲ್ಲೂ ಯಾರೂ ಮಾಡಿರಲಿಲ್ಲ. ಆಮೇಲೆ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಮಾತು ಹೇಳಬೇಕಿತ್ತು ನಾವು. ಯಾಕಂದರೆ ಈ ಪ್ರೆಸ್ ನಿಮ್ಮ ಮುಖಗಳು ನೋಡಿದಾಗ ನನಗೆ ನಿಜ ಖಂಡಿತ ಭಯ ಆಗಲಿಲ್ಲ. ಈ ಕ್ಯಾಮ್ರಾಗಳು ನಿಮ್ಮ ಲೋಗೋಗಳು ನೋಡಿದ್ರೆ ಭಯ ಆಗ್ಬಿಡುತ್ತೆ. ಯಾಕಂದರೆ ನಿಮ್ಮ ಫೇಸ್ಗಳೆಲ್ಲೂ ನೋಡಿಲ್ವಲ್ಲ, ಒಂದಷ್ಟು ಚಾನಲ್ಗಳ ಲೋಗೋಗಳು ನೋಡಿದ್ರೆ ಭಯ ಆಗ್ಬಿಡುತ್ತೆ. ನಾನು ಅದನ್ನೇ ಹೇಳೋದಕ್ಕೆ ಬಂದಿದ್ದೆ. ನಿಮ್ಗೆ ಡೈರೆಕ್ಟ್ಲಿ ಏನು ಅನಿಸುತ್ತೋ ಏನಿದೆಯೋ ಅದನ್ನೇ ಬರೀರಿ. ಮತ್ತು ಪಕ್ಕದ ಇಂಡಸ್ಟ್ರಿಗಳು ಅವು ಇವು ಹೇಳ್ತಿರ್ತೀವಲ್ಲ ಸರ್, ಅದ್ರ ಬಗ್ಗೆ ಒಂದೇ ಒಂದು ಹೇಳ್ತೀನಿ. ನನಗೆ ಯಾರೇ ಸೀನು ಬರೀತಾ ಇರ್ತೀವಿ ಏನೋ ಕೂತ್ಕೊಂಡು, ಸರ್ ಇದೊಂದು ಸೀನ್ ಬರ್ತಿದ್ದೀವಿ ನೋಡಿ ಹೇಗಿದೆ ಅಂತ ಅನ್ಸರಿ ಸರ್. ಹಿಂಗೆಲ್ಲ ಸರ್ ಸ್ವಲ್ಪ ನೋಡಿ ಸರ್, ಮಲಯಾಳಂ ಕಂಟೆಂಟ್ಗಳೆಲ್ಲ ಹೇಗಿದೆ ಸರ್, ಆ ಥರ ಕಂಟೆಂಟ್ ತೆಗೀರಿ ಅಂತಾರೆ ಸರ್. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಕವಿಗಳಿಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕಂಟೆಂಟ್ ಇಲ್ಲದೆ ಬಂತ? ಹಾಗಾದರೆ ಕಂಟೆಂಟೇ ಕೊಡಲಿಲ್ವ ನಾವೇನು? 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೌತ್ ಇಂಡಿಯಾದಲ್ಲಿ ಯಾರಿಗೆ ಬಂದಿದೆ? ಮತ್ತು ನಾನು ಯಾಕೆ ಗುರು ಹೋಗಿ ಬೇರೆ ಪಕ್ಕದ ಭಾಷೆ ಸಿನಿಮಾ ನೋಡ್ಬಿಟ್ಟು ಅದನ್ನು ತೊಗೊಂಬಂದು ಇಲ್ಲಿ ಬೇರೆ ಥರ ಬರೆದು ಏನೋ ಆಲ್ಟ್ರ್ ಮಾಡೋದಕ್ಕೆ ಹೋಗಿ ಕೊನೆಗೆ ನಿಮ್ಮ ಹತ್ರ ಉಗಿಸ್ಕೊಂಡು ಅಲ್ಲಿರೋದನ್ನೇ ಇಲ್ಲಿ ಹಾಕೋವನಿಗೆ ಯಾವನೇ ಅವನು ಲೇ ಅಂತ ಅದೇನು ಮಾಡಿಲ್ಲ ಸರ್. ಡೈರೆಕ್ಟ್ಲಿ ನಮ್ಗೆ ಅನಿಸ್ತೀನಿ ಬರ್ತೀವಿ. ನಮ್ಮಲ್ಲಿ ಒಂದು ಇರುತ್ತಲ್ಲ, ಈಗ ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪು ಅವರು ಬುಕ್ ಬರಿಬೇಕಾದ್ರೆ ಬುಕ್ಕು ಸೂಪರ್ ಹಿಟ್ ಆಗುತ್ತೆ ಗುರು ಅಂತ ಬರೆದಿರ್ತಾರ. ಯಾವುದೇ ಕಾರಣಕ್ಕೂ ಇಲ್ಲ, ಅವ್ರು ಏನೋ ನೋಡಿರ್ತಾರೆ, ಅದೊಂದು ಇಷ್ಟ ಆಗಿರುತ್ತೆ, ಅದನ್ನು ಜನಗಳಿಗೆ ಹೇಳೋದಕ್ಕೋಸ್ಕರ ಪುಸ್ತಕ ಬರೆದಿರ್ತಾರೆ, ಅದು ನಮ್ಗೆ ಇಷ್ಟ ಆಗಿರುತ್ತೆ. ಅದೇ ಪಾಯಿಂಟ್ ಇಟ್ಕೊಂಡು ನಾನು ಕಥೆನ ಮತ್ತು ಡೈಲಾಗ್ಸ್ನ, ಸ್ಕ್ರೀನ್ ಪ್ಲೇನ, ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದು. ನನಗೆ ಅನಿಸಿದ್ದನ್ನು ನಾನು ಒಂದಷ್ಟು ಹೇಳಬೇಕಿತ್ತು ಜನಗಳಿಗೆ, ಅದನ್ನು ಹೇಳಿದ್ದೀನಿ ಸರ್. ದಯವಿಟ್ಟು ಈ ಸಿನಿಮಾನ ಪ್ರೀ ರಿಲೀಸ್ ಇವೆಂಟ್ಗೆ ನಾನು ಎಲ್ರಿಗೂ ಕೂಡ ನಾಗೇಂದ್ರ ಸರ್ ಕಡೆಯಿಂದ ನಾನು ಹೇಳ್ತೀನಿ, ಎಲ್ಲರೂ ಬಂದು ನೋಡಿ. ನಿಮ್ಗೆ ಅನಿಸಿದ್ದನ್ನೇ ಬರೀರಿ ಸರ್. ನಿಮಗೆ 5-6 ಸೀನ್ ಇಷ್ಟ ಆಯಿತಾ, 5-6 ಸೀನ್ ಇಷ್ಟ ಆಯಿತು ಗುರು ಅಂತ ಬರೀರಿ. ಇಂಟರ್ವಲ್ ಇಷ್ಟ ಆಯಿತಾ, ಅದನ್ನೇ ಬರೀರಿ. ಯಾ ಸರ್? ಎಸ್ ಸರ್. ಸರ್ ಬರೀತಾ ಇದ್ದೀರಾ ಅಂದರೆ ನಮ್ಮ ಸಿನಿಮಾದು ಇವಾಗ ಅದೇನಿದೆಯೋ ಹಂಗೆ ಬರೆಯೋಣ ಸರ್ ಅಂತಲೇ ಹೇಳಿದ್ದು. ಹೌದು, ಹಂಗೆ ಬರಿತಾ ಇದ್ದೀರಾ. ಬಟ್ ಎಲ್ಲೋ ಕೆಲವು ಕಡೆ ಈಗ ಕ್ಲೈಮ್ಯಾಕ್ಸಲ್ಲಿ ಯಾರೋ ಬರ್ತಾರೆ, ಆ ಥರ ಎಲ್ಲ ಒಂದೆರಡು ನೋಡಿದ್ದೆ ಸರ್. ಅದಕ್ಕೋಸ್ಕರ ಅದೊಂದು ಮೆನ್ಷನ್ ಮಾಡಿ ಹೇಳಿದೆ ಸರ್. ನಮ್ದ್ರಲ್ಲಿ ಯಾರೂ ಇಲ್ಲ ಸರ್, ಅದನ್ನೇ ನಾನು ಹೇಳಿದ್ದು. ಯಾರೂ ಇಲ್ಲ, ನಾನು ಡೈರೆಕ್ಟ್ಲಿ ಅದನ್ನೇ ಹೇಳ್ತಾ ಇದ್ದೀನಿ, ಕತೆ ಹಂಗೆ ಮಾಡೋಣ ಅಂತ. ಓಕೆನಾ ಸರ್? ಇನ್ನೇನು ಡೌಟ್ ಇದೆಯಾ ಸರ್? ಯಾ ಸರ್, ಈ ಫಿಲಮ್ ಜರ್ನಿಲಿ ನಮ್ಮ DOP ಮತ್ತು ಎಡಿಟ್ರು ತುಂಬ ಕಷ್ಟಪಟ್ಟವ್ರೆ. ಅವ್ರನ್ನ ಜರ್ನಿದು ಲೈಫ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫಿಲಮ್ ಜರ್ನಿ ಮತ್ತು ಲೈಫ್ ಜರ್ನಿದು ಒಂದು ಕಿರು ಪರಿಚಯ ಮಾಡ್ಕೊಂಡು ಕೊಡಬೇಕಿಬ್ರು ಅಂತ ಕೇಳ್ಕೊತೀನಿ. ಸರ್ ನಮಸ್ತೆ, ನನ್ನ ಹೆಸರು ಶಶಿಧರ್ ಅಂತ. 2022 ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಾದಮೇಲೆ ಇಂಟರ್ವಲ್ ಅಂತ ಒಂದು ಸಿನಿಮಾ. ಇದು ಎರಡೂ ಕಾಂಟ್ರಾಸ್ಟ್. ಇದು ಕಾಮಿಡಿ ಜಾನರ್, ಅದು ಕಂಪ್ಲೀಟ್ ಸಸ್ಪೆನ್ಸ್ ಥ್ರಿಲ್ಲರ್. ಚಾಲೆಂಜಿಂಗ್ ಆಗಿತ್ತು ಎಡಿಟ್ ಮಾಡಬೇಕಾದ್ರೆ. ಸರ್ ಹೇಳ್ದಂಗೆ ಡೈಲಾಗ್ಸ್ ಯಾವ್ದು ಕಟ್ ಮಾಡೋದು, ಎಲ್ಲಿ ಎಷ್ಟು ಸ್ಪೇಸ್ ಕೊಡಬೇಕು, ಅದು ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ತುಂಬ ವಾದ ವಿವಾದಗಳು ಆಗಿದೆ ಸುಕೇಶ್ ಸರ್ ಜೊತೆ ಮತ್ತು ಭರತ್ ಸರ್ ಜೊತೆ. ಬೇಡ ಇಡೋಣ ಅಂತ ಅವರು, ನಾನು ಬೇಡ ಕಟ್ ಮಾಡೋಣ ಅಂತ. ಬಟ್ ಇಟ್ ವಾಸ್ ಎ ಗುಡ್ ಜರ್ನಿ, ಗುಡ್ ಲರ್ನಿಂಗ್ ಫಾರ್ ಮೀ. ಚೆನ್ನಾಗಿತ್ತು ಸರ್. ಇಟ್ ಈಸ್ ಎ ಗುಡ್ ಇಟ್ಸ್ ಎ ಗುಡ್ ಫಿಲಮ್. ಆರಾಮಾಗಿ ಬಂದು ಎಲ್ಲರೂ ಖುಷಿಯಾಗಿ ನೋಡ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ಡ್ಯೂ ರೆಸ್ಪೆಕ್ಟ್, ಸುಕೇಶ್ ಅವ್ರು ಹೇಳಿದ ಅರ್ಥ ಏನು ಅಂದರೆ, ಬೇರೆ ಸಿನಿಮಾಗಳ ಬಗ್ಗೆ ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ, ಬರೀ ನಮ್ಮ ಸಿನಿಮಾ ಮೇಲಿರೋ ಕಾನ್ಫಿಡೆನ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರು ಅವರು. ಪ್ರೆಸ್ ಮತ್ತು ಮೀಡಿಯಾದವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಒಂದು ಭಾವನೆನ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ನಮ್ಗೆ ಅದೇ ಖುಷಿ ಸರ್. ಅದನ್ನೇ ಅವರು ಹೇಳೋಕೊಟ್ಟಿದ್ದು. ಹೇಳೋ ಬರ್ದಲ್ಲಿ ಆ ಥರ ಭಾವಿಸ್ತಾನೋ ನನಗೆ ಗೊತ್ತಿಲ್ಲ. ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಜನಕ್ಕೆ ತಲುಪುವಷ್ಟಾದರೆ ನಮಗೆ ಸಾಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಆಗಲೇ ಅದನ್ನೇ ಮಾತಾಡ್ಕೊಂಡಿದ್ದು. ಒಳ್ಳೇದೋ ಕೆಟ್ಟದ್ದೋ ಪ್ರತಿಯೊಂದು ಕೆಲಸದಲ್ಲೂ ಒಳ್ಳೇದಿರುತ್ತೆ, ಕೆಟ್ಟದ್ದಿರುತ್ತೆ. ಅದು ಪರ್ಸ್ಪೆಕ್ಟಿವ್ಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಅಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ. ಹೊಸಬ್ರಾಗಿರ್ಬೋದು, ಬಟ್ ಈ ಕೆಲಸ ಮಾಡ್ತಿರೋದ್ರ ಮೇಲೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನೋದು ಮೋಸ್ಟ್ಲಿ ಸ್ಟೇಜ್ ಮೇಲೆ ಎಲ್ಲರೂ ಫಸ್ಟ್ ಟೈಮ್ ಅಂತ ನರ್ವಸ್ ಆಗಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ. ಬಟ್ ಈ ಕೆಲಸ
ಮಾಡೋ ಫಸ್ಟ್ ದಿನದಿಂದನೂ ಇವತ್ತಿನವರೆಗೂ ಎಲ್ಲರೂ ಕಿತ್ತಾಡ್ಕೊಂಡು ಹಿಂಗೆ ಬರಬೇಕು, ಪ್ರತಿಯೊಬ್ಬರು ಸೆಟ್ಟಲ್ಲಿ ಇದ್ದಿದ್ದ ಲೈಟ್ ಹುಡುಗನಿಂದ ಹಿಡಿದು ಡೈರೆಕ್ಟರ್ವರೆಗೂ ಎಲ್ಲರಿಗೂ ಮಾತಾಡೋದಕ್ಕೆ ಅವಕಾಶ ಇತ್ತು ನಮ್ಮ ಸೆಟ್ಟಲ್ಲಿ. ಪ್ರತಿಯೊಬ್ಬರು ಯಾರ್ಯಾರು ಏನೇ ಡೌಟ್ಸ್ ಕೇಳ್ತಿದ್ರು ಅವರು ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಸೊ ಹಾಗಾಗಿ ನಾವೇ ಮೊನ್ನೆ ಕೂತ್ಕೊಂಡು ನೋಡಿದ್ವಿ BGM ಆದಮೇಲೆ ಒಂದು ಸಿನಿಮಾನ. ಸೊ ಆ ಕಾನ್ಫಿಡೆನ್ಸ್ ಬಂದಿದ್ದಕ್ಕೇ ನಾವು ಶ್ರೀಮುರಳಿ ಸರ್ ಹತ್ರ ಹೋಗೋದಕ್ಕೆ ಸಾಧ್ಯ ಆಗಿದ್ದು. ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂತಿದ್ರೆ ನಾವು ಈ ಸ್ಟೇಟ್ಮೆಂಟ್ಸ್ ಹೇಳ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾವು ಕೇಳ್ಕೊಳ್ತಿರೋದಿಷ್ಟೇ, ನಮ್ಮ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಪ್ಲೀಸ್ ಬರೀರಿ. ಒಂದು ಭಾವನೆನ ಜನರ ಮನಸ್ಸಲ್ಲಿ ಹುಟ್ಟಾಕೋದಕ್ಕೆ ಪ್ರೆಸ್ ಆ್ಯಂಡ್ ಮೀಡಿಯಾ ತುಂಬ ಕಾರಣ ಆಗುತ್ತೆ. ಸೊ ವಿ ರಿಕ್ವೆಸ್ಟ್ ಯು ಆನ್ ದಟ್. ಥ್ಯಾಂಕ್ ಯು. ಸೊ ಇನ್ ಫೀಮೇಲ್ ಆರ್ಟಿಸ್ಟ್ಗಳು ನಮಗೆ ಸ್ವಲ್ಪ ಮಾತಾಡಿ ಅವ್ರ ಭಾವನೆಗಳು ಅವರು ವ್ಯಕ್ತಪಡಿಸೋದು ಏನೇ ಇದ್ರೂ ಖಂಡಿತವಾಗ್ಲೂ ವ್ಯತ್ಯಾಸವಾಗೋದು. ಕರೆಕ್ಟು. ಇವಾಗ ಮಾತಾಡಬೇಕು, ಮತ್ತೆ ಮತ್ತೆ ಅವಕಾಶಗಳು ಸಿಗ್ತಾರಲ್ಲ, ಸಿಕ್ಕಿದ ಅವಕಾಶನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಅಮ್ಮನೂ ಅದನ್ನೇ ಹೇಳ್ತಾ ಇರ್ತಾರೆ ನನಗೆ ಯಾವಾಗ್ಲೂ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ನರ್ವಸ್ ಆಗಿದ್ದೀನಿ ಅವಾಗಲೇ ಹೇಳ್ದಂಗೆ. ಆದರೆ ನಾನು ಆಲ್ರೆಡಿ 2 ಮೂವಿ ಮಾಡಿದ್ದೀನಿ, ಇದು ನನ್ನ 3ನೇ ಮೂವಿ. ಎಲ್ಲ ಮೂವಿನಲ್ಲೂ ಅದರದ್ದೇ ಆದಂಥ ಯೂನಿಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಲ್ಲಿ ಸಿಗೋದು ಸರ್ ಸ್ತಬ್ಧ ಮತ್ತು ಫೀಲ್ ಮೈ ಲವ್ ಅಂತ. ಹಾಂ 2 ರಿಲೀಸ್ ಆಗಿದೆ. ಸೊ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ ಕ್ಯಾರೆಕ್ಟ್ರಾಗಿ ಸಿಹಿಯಾಗಿ, ಇಲ್ಲಿ ನನ್ನ ಪಾತ್ರ ಸಿಹಿ. ರಿಯಲ್ ಲೈಫಲ್ಲಿ ನಾನು ಆ ಥರ ಇಲ್ಲ, ಅಷ್ಟೊಂದು ಇಂಡಿಪೆಂಡೆಂಟು, ಫೈನಾನ್ಷಿಯಲಿ ಫುಲ್ ಇಂಡಿಪೆಂಡೆಂಟ್, ಎಮೋಷ್ನಲಿ ಫುಲ್ ಇಂಡಿಪೆಂಡೆಂಟ್ ಹಾಗಿಲ್ಲ ನಾನು. ಇಲ್ಲಿ ಅಪ್ಪ ತುಂಬ ಶ್ರೀಮಂತರು ಅಂದರೆ ನಾನೇನು ದುಡಿಯೋ ಅವಶ್ಯಕತೆನೇ ಇಲ್ಲ, ಮನೆ ಅಳಿಯ ಮಾಡ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಸೊ ಅಂಥ ಒಂದು ಕ್ಯಾರೆಕ್ಟರ್ನ ನಾನು ಇಲ್ಲಿ ಜೀವಿಸಿದ್ದೀನಿ, ಈ ಕ್ಯಾರೆಕ್ಟರ್ ಮಾಡಿ ನಾನು ಜೀವಿಸಿದ್ದೀನಿ. ಅಷ್ಟು ಶ್ರೀಮಂತ ಆದ್ರೂ ನಾನು ಯಾಕೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಈ ಪಾತ್ರ ಹೇಳುತ್ತೆ ನಿಮಗೆ ಮೂವಿನಲ್ಲಿ. ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮೂವಿ ನೋಡಿ ಸರ್. ಕಷ್ಟಪಡಲಿಲ್ಲ ಅಂತ ಏನಿಲ್ಲ ಸರ್, ಎಲ್ರದ್ದು ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ. ಇಟ್ ವಾಸ್ ಜಸ್ಟ್ ಲೈಕ್ ನಾನೇನೋ ಹೋಗಿ ಆಡಿಷನ್ ಕೊಟ್ಟು ಏನೋ ನನಗೆ ಬೇಕು ಅವಕಾಶ ಕೊಡಿ ಹಿಂಗೆ ಹೋಗಿಲ್ಲ ನಾನು. ಅದು ಅದಾಗದೇ ಬಂದಿದ್ದು. ಈವನ್ ನಾನು ಮುಂಚೆ ಮಾಡಿದ ಮೂವಿಗಳಿಗೂ ಅದಾಗದೇ ಬಂದಿದ್ದು. ನಾನು ಎಲ್ಲೂ ಒಂದು ಆಡಿಷನ್ ಕೂಡ ಕೊಟ್ಟಿಲ್ಲ ಇದುವರೆಗೂ ನಾನು ಮಾಡಿರೋ ಮೂವಿನಲ್ಲಿ. ನಾಟ್ ಇವನ್ ಅ ಸಿಂಗಲ್ ಆಡಿಷನ್, 1 ಡೈಲಾಗ್ ಕೂಡ ನಾನು ಹೇಳಿಲ್ಲ. ಸೊ ನನ್ನ ಹಾಗೆ ಕಾಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಭರತ್ ಸರ್, ಸುಕೇಶ್ ಸರ್ ನನಗೆ ನಂಬಿ 1 ಡೈಲಾಗು ಹೇಳಿಸಿದೆ. ಬಂದಿದ ತಕ್ಷಣ ಅವತ್ತು ಅರ್ಜೆಂಟಲ್ಲಿದ್ದರು, ಅವ್ರಿಗೆ ಕ್ಯಾರೆಕ್ಟರ್ ಬೇಕು ಅಂತ ಕರೆಸಿದ್ರು ಅವ್ರ ಆಫೀಸ್ಗೆ. ಸರ್ ನಿಮ್ಗೇನು ಅನ್ನಿಸ್ತು ಸರ್, ನೀವು ಹೇಳಿ ಸರ್. ಅದಕ್ಕೆ ನಾನು ಕ್ಯಾರೆಕ್ಟರಿಗೆ ಜಸ್ಟಿಸ್ ಕೊಟ್ಟಿದ್ದೀನಾ, ನೀವು ಅಂದ್ಕೊಂಡಿದ್ದಂಗೆ ಬಂದಿದೆಯಾ ಅಂತ ನೀವು ಹೇಳಬೇಕು ಆ್ಯಕ್ಚುಲಿ. ಆ್ಯಂಡ್ ಥ್ಯಾಂಕ್ ಯು, ನನ್ನ ಕಣ್ಣು ಮುಚ್ಚಿ ನಂಬಿದ್ದಾರೆ. ಅದನ್ನೇ ಹೇಳ್ಬೋದು ನಾನು, ಕಣ್ಣು ಮುಚ್ಚಿ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಇಲ್ಲ ಸರ್, ಸುಮ್ಮನೆ ಯಾರೂ ಕೊಡಲ್ಲ ಸರ್. ಸರಿ, ಏನಾದರೂ ಪ್ರಶ್ನೆ ಇದೆಯಾ? ಡೆಫಿನೆಟ್ಲಿ ಇಬ್ಬರು ಹೀರೋಯಿನ್ ಅಂತ ಹೇಳಿದಾಗ ಅದು ನನಗೇನು ವ್ಯತ್ಯಾಸ ಅಂತ ಅನ್ನಿಸ್ಲಿಲ್ಲ. ಇಬ್ಬರು ಹೀರೋಯಿನ್ ಇದ್ದರೆ ನನ್ನ ಪಾತ್ರ ನಾನು ಮಾಡ್ತೀನಿ, ಅದಕ್ಕೆ ನಾನು 100% ಕೊಡೋದಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಗಿವ್ ಮೈ 100%. ಪಾತ್ರದ ಪ್ರಿಪರೇಷನ್ ಹೇಗಿತ್ತು ಅಂದರೆ, ಸ್ಕ್ರಿಪ್ಟ್ ಕಳಿಸಿದ್ರು, ಹಾಗೆ ಸುಕೇಶ್ ಸರ್ ತುಂಬ ಚೆನ್ನಾಗಿ ಪ್ರತಿಯೊಂದು ಡೈಲಾಗ್ನ ಬರೆದಿದ್ರು. ಅದನ್ನು ನಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಪ್ರತಿಯೊಂದು ಡೈಲಾಗ್ ಹಿಂದಿನ ಎಮೋಷನ್ಸ್ನ ನಮಗೆ ಹೇಳಿಕೊಟ್ರು. ಸೊ ದಟ್ ನಮಗೆ ಈಸಿ ಆಯಿತು ಅದನ್ನು ನಾವು ಸ್ಕ್ರೀನ್ ಮೇಲೆ ಮಾಡುವಾಗ, ಐ ಮೀನ್ ಕ್ಯಾಮ್ರಾ ಮುಂದೆ ನಿಂತು ನಾವು ಎಕ್ಸ್ಪ್ರೆಸ್ ಮಾಡುವಾಗ ಅವರು ಡೈಲಾಗ್ಸಿಂದ ಇರೋ ಎಮೋಷನ್ ಏನು ಅನ್ನೋದು ನಮಗೆ ಅರ್ಥ ಮಾಡಿಸಿದ್ದಕ್ಕೆ ನಮಗೆ ಈಸಿ ಆಯಿತು ಮಾಡಲಿಕ್ಕೆ. ನಮ್ಮದು ತಿಪ್ಟೂರು. ಹಾಂ ಸರ್. ಹಾಂ ಹಾಂ ಇಲ್ಲ ಸರ್, ನನಗೆ ಡೈಲಾಗ್ ಕೊಟ್ಟರು, ಅವ್ರಿಗೆ ಕೊಟ್ಟದಲ್ಲೇ ಇರೋ ವಿಷಯ ನನಗೆ ಗೊತ್ತಿರಲಿಲ್ಲ. ನನಗೆ ಕೊಟ್ಟ ಕೆಲಸನ ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಭಾವಿಸ್ತೀನಿ ಸುಕೇಶ್ ಸರ್. ಲೈಕ್ 1 ಟೇಕಲ್ಲಿ ಮಾಡಿದೆ.
ಅವ್ರು ತುಂಬ ಖುಷಿಪಟ್ಟರು ಆ್ಯಕ್ಚುಲಿ ಚೆನ್ನಾಗಿ ಡೈಲಾಗ್ ಹೇಳ್ತೀರಾ ಅಂತ. ಒನ್ ಟೇಕಲ್ಲಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಯಿತು. ಆ ನಂಬಿಕೆಯಿಂದ ಪಾತ್ರನೂ ಕೂಡ ಕೊಟ್ಟರು. ಸೊ ಐ ಆಮ್ ಗ್ರೇಟ್ಫುಲ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸರ್. ಏನು ಫೀಮೇಲ್ ಆರ್ಟಿಸ್ಟ್ ಅವ್ರ ಡೈಲಾಗ್ ಐತೆ, ಸೇಮ್ ಆಪೋಸಿಟ್ ಡೈಲಾಗು ಸೆಕೆಂಡ್ ಪಾತ್ರದ್ದು ಡೈಲಾಗ್ಗಳು ಇದೆ ಮೇಡಮ್. ಸೊ ಅದನ್ನೆಲ್ಲ ನೋಡಿರ್ತೀವಿ. ಖಂಡಿತವಾಗ್ಲೂ ಪಾತ್ರಗಳು ಚೆನ್ನಾಗಿ ನಿಭಾಯಿಸೋರು ಎಲ್ಲರೂ. ಆ್ಯಕ್ಟಿಂಗ್ ವೈಸ್ ಎಲ್ಲೂ ಏನು ಮೋಸ ಆಗಿಲ್ಲ. ಪ್ರತಿಯೊಬ್ಬರು ನ್ಯಾಚುರಲ್ ಆ್ಯಕ್ಟಿಂಗೇ ಮಾಡವ್ರೆ, ಓವರ್ ಆ್ಯಕ್ಟಿಂಗ್ ಏನಿಲ್ಲ. ಎರಡನೇದು 5 to 6 days ವರ್ಕ್ಶಾಪ್ ಮಾಡಿದ್ದೀವಿ. ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ